ಯಾವಾಗ ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಾಯ್ತಲ್ಲ, ಡಿ ಕೆ ಶಿವಕುಮಾರ್ ಮನೆಗೂ ಕೂಡ ಬಹಳಷ್ಟು ಜನ ಸ್ನೇಹಿತರು MLAಗಳು ಬರ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರ ಮನೆಗೂ ಕೂಡ ಮೇಲಿಂದ ಮೇಲೆ ಸಚಿವಾಕಾಂಕ್ಷಿಗಳು ಭೇಟಿ ಕೊಡ್ತಾನೆ ಇದ್ದಾರೆ. ಕೈ ಶಾಸಕರು ಸಾಲಾಗಿ ಬಂದು ಮಾತಾಡ್ತಾ ಇದ್ದಾರೆ. ಶಾಸಕರಾದ ಜಮೀರ್ ಅಹಮದ್ ಖಾನ್, KJ ಜಾರ್ಜ್, ಪೊನ್ನಣ್ಣ, ಬಲ್ಕೀಸ್ ಬಾನು ಸೇರಿದಂತೆ ನಾಯಕರುಗಳು. ನಾವು ರಘುಮೂರ್ತಿಯವ್ರನ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಇವರೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು. ಸಿದ್ದರಾಮಯ್ಯ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ CM ಸ್ಥಾನದಿಂದ ಕೆಳಗಿಳಿಬೋದು ಅವರು, ಆದರೆ ಅವರ ಶಕ್ತಿ ಇದ್ದೇ ಇರುತ್ತೆ. ಬನ್ನಿ, ಬಿಲ್ಕಿಸ್ ಬಾನು ಮಾತಾಡ್ತಾ ಇದ್ದಾರೆ, ಏನಂತಾರೆ ನೋಡೋಣ. ಮೇಡಮ್, ಇವಾಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ, ನಮ್ಮ ಹೆಸರು ಕೇಳಿ ಬರ್ತಾ ಇದೆ. ನೀವು ಆಪ್ತರಾಗಿದ್ದೀರಿ, ನೀವು ಸಚಿವಾಕಾಂಕ್ಷಿ ಆಗಿದ್ದೀರಿ ಅಂತ. ಅದೆಲ್ಲ ಗೊತ್ತಿಲ್ಲ, ಪಕ್ಷದ ಹೈಕಮಾಂಡಿಗೆ ಗೊತ್ತದಲ್ಲ. ಪಕ್ಷದಲ್ಲಿ ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಪಕ್ಷ ಏನ್ ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತೀನಿ. ಮೇಡಮ್, ಈಗ ಅಲ್ಪಸಂಖ್ಯಾತ ಸಮುದಾಯದಿಂದ DCM ಹುದ್ದೆಗೆ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಜಮೀರ್ ಅಹಮದ್, ಮತ್ತೊಂದ್ ಕಡೆ ಸ್ಪೀಕರ್ ಅಂತ ಖಾದರ್ ಅವ್ರಿಗೆ ಯಾರು ಕೊಡ್ಬೇಕು ಅನ್ನೋದು ನೀವೇನಾದ್ರು ಸಹಕಾರ ಕೇಳಿದಾರೆ ಮೇಡಮ್? ಅಲ್ಲ, ಇಬ್ರು ಯಾರು ಸಹಕಾರ ಕೇಳಿಲ್ಲ, ಬಟ್ ಈ ಅಲ್ಪಸಂಖ್ಯಾತರಿಗೂ ಕೊಡಬೇಕು. ಯಾಕಂದ್ರೆ ಈ ಸರ್ಕಾರ ಬರಕ್ಕೆ ಅಲ್ಪಸಂಖ್ಯಾತರ ಮತದ ಬಹಳ ಹೆಚ್ಚಿನ ಸಂಖ್ಯೆ, 80% ಮತ ಕೊಟ್ಟಿದ್ದಾರೆ. ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಂದು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರಿಗೂ DCM ಕೊಡಬೇಕು ಅಂತ. ಖಾದರ್ ಕೊಡ್ಬೇಕಾ, ಜಮೀರ್ ಅವ್ರು ಕೊಡ್ಬೇಕು? ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು. ಈಗ ಸಿದ್ದರಾಮಯ್ಯ ಮಾತಾಡಿದ್ರೆ ಮೇಡಮ್ ಇದ್ರ ವಿಚಾರವಾಗಿ, ಈ ವಿಚಾರವಾಗಿ ಏನಾದ್ರು ಮಾತಾಡಿದ್ರೆ ಮೇಡಮ್? ಇಲ್ಲ ಅದ್ರದ್ದೇನ್ ಮಾತಾಡಿಲ್ಲ. ಇದಾದ್ಮೇಲೆ ಅಧಿಕಾರದಿಂದ ರಿಸೈನ್ ಆದ್ಮೇಲೆ ಸಿದ್ದರಾಮಯ್ಯ ಮಾತಾಡಿದ್ರೆ ಮೇಡಮ್, ನೀವೇನಾದ್ರು ಮಾತಾಡಿದ್ರೆ? ಹೋಗಿ ಮಾತಾಡಿದೆ, ನಾನು ಥ್ಯಾಂಕ್ಸ್ ಹೇಳಿದೆ. ಅವ್ರ ಅವಧಿಯಲ್ಲಿ ನಾನು MLC ಆಗಿದ್ದೆ. ಅವಕಾಶ ಕೊಡಬೇಕು ಅಂತ ಕೇಳಿದ್ದೇವೆ. ಎಲ್ಲ ಸಮುದಾಯದವರಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು, ಎಲ್ಲ ಸಮುದಾಯದವರಿಗೆ ಅವಕಾಶ ಕೊಡಬೇಕು. ಹಾಗಾಗಿ ನಾನು ಕೂಡ ನಮ್ಮ ಸಮುದಾಯದಲ್ಲಿ ಜಾರ್ಜ್ ಅವರಿದ್ದಾರೆ, ಅವರಿಗೆ DCM ಕೊಡಬೇಕು, ಮತ್ತೆ ನನಗೆ ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ನಾನು ಕೇಳಿದೆ. ನಾನು 2ನೇ ಬಾರಿ ಶಾಸಕನಾಗಿದ್ದೇನೆ, ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದೇನೆ. ಖಂಡಿತವಾಗಿ ಭರವಸೆ ಇದೆ, ಒಳ್ಳೆಯ ಸಂಪುಟ ರಚನೆ ಆಗ್ತದೆ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರ ರಚನೆ ಆಗ್ತದೆ ಮತ್ತು ಮುಂದಕ್ಕೂ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಎಲ್ಲರನ್ನ ಒಟ್ಟುಗೂಡಿಸಿ ಹೋಗುವಂತ ಸರ್ಕಾರ ರಚನೆ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, DCM ಹುದ್ದೆಗಳಾಗಬೇಕು ಅಂತ ಚರ್ಚೆ ಆಗ್ತಿದೆ ಪ್ರಬಲ ಸಮುದಾಯಕ್ಕೆ, ನೀವು ಹೇಳ್ತೀರಿ? ಹೌದು, ಎಲ್ಲ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡುವ ದೃಷ್ಟಿಯಲ್ಲಿ ಏನಿದ್ರು ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕು, ಯಾರ್ಯಾರಿಗೆ ಯಾವ ಕೊಡಬೇಕು.